ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೇವೆ. ಅರ್ಧ ಹೊತ್ತು ಫುಲ್ ಆಯ್ತು, ಆದರೂ ಇನ್ನೊಂದಿಗೆ ರೆಸಿಪಿ ಅಮೇರಿಕನ್ ಚಾಪ್ಸ್ಟಿ ಮಾಡ್ತಿದ್ದಾರೆ ಈಗ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇದು ಕ್ಯಾಪ್ಸಿಕಮ್, ಇದು ಮೆಣಸಿನ್ಕಾಯಿ, ಆಮೇಲೆ ಇದು ವೆಜಿಟೇಬಲ್ಸ್ ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್, ಆಮೇಲೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಮಿಕ್ಸ್ ಉಂಟು ಆಯಿತಾ. ಶುಂಠಿಯನ್ನು ಹಾಕ್ತಾ ಇದ್ದಾರೆ ನೋಡಿ, ಚಟ 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 ಸೌಂಡ್ ಬರ್ತದೆ. ಆದಮೇಲೆ ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅದೆಲ್ಲ ಹಾಕ್ತಾ ಇದ್ದಾರೆ ಈಗ. ಕಿಚನ್ ಆಮೇಲೆ ಇದನ್ನು ತಿರುಗಿಸ್ಬೇಕು ಪೌಡರ್ಲಿ ಸ್ವಲ್ಪ ಹೊತ್ತು. ಈ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೇಯಬೇಕು. ಆದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ರು, ಆಮೇಲೆ ರೆಡ್ ಚಿಲ್ಲಿ ಆ್ಯಡ್ ಮಾಡಿದ್ವಿ, ಸ್ವಲ್ಪ ಸೋಯಾ ಸಾಸ್, ಇದು ಟೊಮೆಟೊ ಸಾಸ್ ಬದಲು ಸ್ವಲ್ಪ ಸಕ್ಕರೆ ಹಾಕಬೇಕು ಇದಕ್ಕೆ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಅದಕ್ಕೆ. ಇದು ಬ್ಯಾಡಿಗೆ ಚಿಲ್ಲಿ ಪೌಡರ್ ನೋಡಿ, ಖಾರ ಸ್ವೀಟ್ ಎಲ್ಲ ಇದೆ ನೋಡಿ. ಅದೀಗ ಹೊಗೆ ಹೋಗ್ತದೆ, ಹಾಗಾಗಿ ಎಷ್ಟು ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ. ಇದು ಸ್ವಲ್ಪ ನಾವು ಆಗ ತೆಗೆದಿಟ್ಕೊಂಡಿದ್ವಿ ನೂಡಲ್ಸ್, ಯಾಕಂದರೆ ಅಮೇರಿಕನ್ ಚಾಪ್ಸಿ ಮಾಡಲಿಕ್ಕೆ, ಹಾಗಾಗಿ ಇದಕ್ಕೆ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ನೂಡಲ್ಸನ್ನು ನೋಡಿ. ಎಣ್ಣೆಯಲ್ಲಿ ಬೇಯ್ತಾ ಉಂಟು ನೂಡಲ್ಸ್ ನೋಡಿ. ಆಗ ಬೇಯಿಸ್ಲಿಕ್ಕೆ ಇಟ್ಟದ್ದು ನೂಡಲ್ಸ್ ನೋಡಿ, ಈಗ ರೋಸ್ಟ್ ಆಗಿದೆ. ನಾವಾಗ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇವೆ. ಒಂದು ಬೌಲಿಗೆ, ಸಣ್ಣ ಬೌಲಿಗೆ ಹಾಕ್ತಾ ಇದ್ದೇವೆ. ಆಗ ನೂಡಲ್ಸ್ ಬೇಯಿಸಿಟ್ಟು ಅದೀಗ ರೋಸ್ಟ್ ಆಗಿದೆ, ಹಾಗಾಗಿ ಆ ಗ್ರೇವಿಗೆ ನಾವು ಮಿಕ್ಸ್ ಮಾಡಿದ್ದೇವೆ ನೋಡಿ. ರೆಡಿ ಅಮೇರಿಕನ್ ಚಾಪ್ಸಿ ರೆಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾರೆ ನೋಡಿ. ಅಮೇರಿಕನ್ ಚಾಪ್ಸಿ ರೆಡಿ. ಸೂಪರ್ ಉಂಟು. ತಿನ್ನುವಾಗ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸಿಗ್ತಾ ಉಂಟು. ಟೇಸ್ಟ್ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗಿದೆ, ಕರುಮ್ ಸೂಪರ್ ಆಗಿದೆ.